ಪ್ರಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಪ್ರೊಫೈಲ್ನ ಹೆಸರು ವೀಣಾ ಅಂತೇಳಿ, ಗಂಡನ ಹೆಸರು ಸುನಿಲ್ ಆಗಿರುತ್ತೆ. 25 ಗುಂಟೆಯ ಒಡತಿ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ತುತ್ತೂರಿ ಬಂದ್ಬಿಟ್ಟಿರೋದು ಹಾಕೊಂಡು ರುಬ್ಬೇಕಂಡ್ರಿ, ಆ ರೀತಿ ಮೊಸರನ್ನದ ಗಡಿಗೆ ಆಗ್ಬಿಟ್ಟಿದೆ. ದೆಂಗಿಸ್ಕೊಂಡು ಇವತ್ತು ಮೊಸರನ್ನದ ಗಡಿಗೆ ಆಗ್ಬಿಟ್ಟಿದೆ ತುತ್ತೂರಿ. ಇನ್ನು ವಿಚಾರ ಬಂದ್ಬಿಟ್ಟು, ಗಂಡ ವಿನಾಕಾರಣ ಅನುಮಾನ ಪಡ್ತಾ ಇರ್ತಾನೆ. ಯಾವ ಕೆಲಸನೂ ಮಾಡೋದಕ್ಕೆ ಬಿಡೋದಿಲ್ಲ, ಗುಣಗುಡ್ತಾರೆ ಏನೇ ಒಂದು ಕೆಲಸವನ್ನು ಮಾಡಿದ್ರೂ ಸಹ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಆಸೆ ಬಂದ್ಬಿಟ್ಟು, ಒಂದು ಮಲ್ಲಿಗೆ ಹೂವು ಮುಟ್ಕೊಂಡು ಬಾಳೆಹಣ್ಣು ಹಾಕಿ ಉಜ್ಜಿಸಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಇವರ ಒಂದು ಆಸೆ ಆಗಿರುತ್ತೆ. ಮತ್ತು ಕನಸು ಸಹ ಅಂತ ಇಲ್ಲಿ ಹೇಳ್ಬೋದು. ಮತ್ತು 25 ಗುಂಟೆಯ ಒಂದು ಮೂಲಂಗಿಯನ್ನು ಹಾಕಿದ್ದಾರೆ ಸ್ನೇಹಿತರೆ ಇವರ ಒಂದು ತೋಟದಲ್ಲಿ. ಇನ್ನು ಪರಿಸ್ಥಿತಿ ಬಗ್ಗೆ ಇಲ್ಲಿ ಹೇಳ್ಕೊಂಡಿದ್ದಾರೆ ನೋಡ್ಬೋದು. ಕೆಲಸ ಇದ್ದಾಗ ನೈಟಿ ಹಾಕ್ತೀನಿ, ಆಗ ಮಾತ್ರ ಮೇಲಕ್ಕೆತ್ತಿ ಗಂಡ ಆಸೆಯನ್ನು ತೀರಿಸುತ್ತಾನೆ ಅಂತ ಇಲ್ಲಿ ಮೊದಲನೇ ಹೇಳಿಕೆ. ಎರಡನೇದು ಬಂದ್ಬಿಟ್ಟು, ಆದರೆ ಮಂಡಿ ನೋವು ಇರುವ ಕಾರಣ ಅವರು ಎಲ್ಲೂ ನಡೆದಾಡುವುದಕ್ಕೆ ಆಗ್ತಾ ಇಲ್ಲ. ಹಾಗೆ ಒಂದು ಕಡೆಯಲ್ಲಿ ಮಲಗಿರ್ತಾರೆ, ಎದ್ದೇಳೋಕ್ಕೂ ಸಹ ಕಷ್ಟ ಆಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಅವರ ಒಂದು ಮಂಡಿ ನೋವು ಸ್ನೇಹಿತರೆ ಆ ರೀತಿಯಾಗಿದೆ, ಮತ್ತು ಹೆವಿ ದಪ್ಪ ಇರೋದ್ರಿಂದ ಆ ರೀತಿಯಾಗಿ ಆಗ್ಬಿಟ್ಟಿದೆ, ಮತ್ತು ಹೆಚ್ಚು ಕೆಲಸ ಮಾಡೋದಲ್ಲೇ ಇರೋ ಕಾರಣಕ್ಕೂ ಆ ರೀತಿಯಾಗಿದೆ ಅಂತ ಹೇಳ್ಬೋದು. ಚೂಲು ಎದ್ದಾಗ ಅವರದ್ದು ಗೂಟ ಹಾಕೊಂಡು ಮೆಲ್ಲನೆ ಉಜ್ಜಿಕೊಳ್ತಾ ನಿದ್ದೆ ಮಾಡ್ತೀನಿ ಅಷ್ಟೇ, ಜೊತೆಗೆ ಅಲ್ಪ ಸ್ವಲ್ಪ ಆಸೆ ಇದ್ದರೆ ಅದನ್ನು ಸಹ ಪೂರೈಸಿಕೊಳ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಈ ರೀತಿಯ ಒಂದು ಪರಿಸ್ಥಿತಿ ಸಂದರ್ಭದಲ್ಲಿ ಸ್ನೇಹಿತರೆ ಭಾಳ ಕಷ್ಟ ಆಗ್ತದೆ ಒಂದು ಸುಖ ಜೀವನ ನಡೆಸೋದಕ್ಕೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಅನುಭವಿಸಿದ ದುಃಖಗಳ ಬಗ್ಗೆಯೂ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಏನೇನಪ್ಪ ದುಃಖಗಳು ಇವರು ಅನುಭವಿಸಿದ್ರು ಅಂತ ಇಲ್ಲಿ ಹೇಳ್ತೀನಿ ನೋಡಿ. ಮೊದಲನೇದಾಗಿ, ತರಕಾರಿ ಹಣ್ಣುಗಳು ತಗೊಂಡು ಬರೋದಕ್ಕೆ ಅಂತ ಮಾರ್ಕೆಟ್ಗೆ ಹೋದರೆ ಬರೋದು ಸ್ವಲ್ಪ ತಡ ಆದರೂ ಕೂಡ ಯಾಕೆ ಇಷ್ಟೊಂದು ಲೇಟ್ ಅಂತ ಕೇಳ್ತಾರಂತೆ. ಇದು ಮೊದಲನೇ ಒಂದು ದುಃಖದ ವಿಚಾರ ಆಗಿರುತ್ತೆ. ಎರಡನೇದು ಬಂದು, ಹಾಸಿಗೆ ಮೇಲೆ ಎಲ್ಲ ಬಿಚ್ಚಿ ಮಲಗಿದ್ರು ಕದ್ದು ನೋಡ್ತಾ ಇರ್ತಾರೆ, ಏನು ಮಾಡ್ತಾಳೆ ಇವಳು, ಏನಿಲ್ಲ ಅಂಥೇಳಿ. ಫೋನ್ನಲ್ಲಂತೂ ಮಾತನಾಡುವ ಹಾಗೇ ಇಲ್ಲ, ಬಂದು ಯಾರ ಜೊತೆ ಮಾತಾಡ್ತಿದ್ಯಾ ಅಂತೆಲ್ಲ ಕೇಳ್ತಾರೆ, ಭಾಳ ನೋವಾಗುತ್ತೆ ಅಂತ ಹೇಳಿದ್ದಾರೆ. ಈ ರೀತಿ ಸಾಕಷ್ಟು ಇನ್ನೂ ಅನೇಕ ದುಃಖಗಳು ಇದ್ದಾವೆ. ಅದನ್ನೆಲ್ಲವನ್ನು ಕೂಡ ಒಂದು ಟೈಮ್ ಬಂದಾಗ ಹಂಚ್ಕೋತೀನಿ ಅಂತಕ್ಕಂಥದ್ದು ಇಲ್ಲಿ ಹೇಳಿದ್ದಾರೆ. ಔ ಟು ಗೋ ರ್ಯಾಡಿಷಸ್ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು, ಯಾವ ರೀತಿ ಬೆಳಿಬೇಕು ಅಂತ. ರ್ಯಾಡಿಷಸ್ ಪ್ರಿಫರ್ ಫರ್ಟೈಲ್ ವೆಲ್ ಡ್ರೈನ್ ಡೀಪ್ ಸ್ಯಾಂಡಿ ಸಾಯಿಲ್ ರಿಚ್ ಇನ್ ಆರ್ಗ್ಯಾನಿಕ್ ಮ್ಯಾಟರ್ ಫಾರ್ ಬೆಸ್ಟ್ growth. Most light soils in Utah are well suited for radish production. Heavy soils need to be amended with plenty of compost to allow good root development ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಒಂದು ರ್ಯಾಡಿಶ್ ಬೆರಿಬೇಕು ಅಂದರೆ ಒಂದು ಡೀಪ್ ಆಗಿ ಒಂದು ಸ್ಯಾಂಡಿ ಸಾಯಿಲ್ ರಿಚ್ ಇನ್ ಆರ್ಗ್ಯಾನಿಕ್ ಮ್ಯಾಟರ್ ಆಗಿರಬೇಕು. ಒಂದು ಬೆಸ್ಟ್ ಗ್ರೋಯಿಂಗಿಗೆ ಒಂದಿಷ್ಟು ಅವರಿಗೆ ತಿಳಿದಿರ್ತಕ್ಕಂಥ ಒಂದು ಟಿಪ್ಸನ್ನಲ್ಲಿ ಹೇಳ್ಕೊಂಡಿದ್ದಾರೆ, ನೋಡ್ಬೋದು ನಿಮಗೆ. ನೋಡಿ, ಇವತ್ತಿನ ಈ ಒಂದು ಪ್ರೊಫೈಲ್ನ ಮಾಹಿತಿ ಇದಿಷ್ಟೇ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು, ಹಾಗೆ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.